ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದು ಅವರ ಯೂಟ್ಯೂಬ್ ಚಾನಲ್. KEA ಕಡೆಯಿಂದ ನ್ಯೂ ನೋಟಿಫಿಕೇಷನ್ ಆಗಿದೆ. BWSSBಯಲ್ಲಿ ಖಾಲಿ ಇರುವ ಹುದ್ದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಯಾವುದ್ಯಾವುದು ಅಂದರೆ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ B 13 ಹುದ್ದೆಗಳು ಖಾಲಿ ಇದೆ ಮತ್ತು ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ B 4 ಹುದ್ದೆಗಳಿದೆ. ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ B 2 ಹುದ್ದೆಗಳಿದೆ. ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ B 1 ಹುದ್ದೆಗಳಿದೆ. ಕಿರಿಯ ಅಭಿಯಂತರರು ಸಿವಿಲ್ ಇದು ಜೂನಿಯರ್ ಇಂಜಿನಿಯರ್ ಕನ್ಸಿಡರ್ ಆಗುತ್ತೆ. ಮೇಲಿರುವೆಲ್ಲ AEಗಳಿಗೆ ಕನ್ಸಿಡರ್ ಆಗುತ್ತೆ. ಗ್ರೂಪ್ C ಬಂದು 20 ಹುದ್ದೆಗಳಿದೆ. ಪೇ ಸ್ಕೇಲ್ ಕೂಡ ಚೆನ್ನಾಗಿದೆ. ಇದು 2018ನೇ ವೇತನ ಶ್ರೇಣಿ ಆಯಿತಾ. ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ C 20+1 ಹುದ್ದೆಗಳಿದೆ. ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ C 10 ಹುದ್ದೆ ಇದೆ. ಸಹಾಯಕ ಗ್ರೂಪ್ C 3 ಮತ್ತು 2 ಕಿರಿಯ ಸಹಾಯಕ ಗ್ರೂಪ್ C ಹುದ್ದೆ 50 ಪೋಸ್ಟ್ ಇದೆ. ಮಾಪನ ಓದುಗ ಗ್ರೂಪ್ C 37 ಮತ್ತು ಹಿಂದುಳಿದ ಹುದ್ದೆಗಳು ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದ ಹುದ್ದೆಗಳಿದೆಲ್ಲ. ಆಮೇಲೆ 2ನೇ ದರ್ಜೆ ಉಗ್ರಾಣಪಾಲಕ 4 ಹುದ್ದೆ ಖಾಲಿ ಇದೆ, ಇದು ಅಷ್ಟೇ. ಆಮೇಲೆ ಇದರ ವಿದ್ಯಾರ್ಹತೆ ತಿಳಿಸೋಕೆ ಹೇಳ್ತೀನಿ ನೋಡಿ. ಶೈಕ್ಷಣ ವಿದ್ಯಾರ್ಹತೆ ಸಹಾಯಕ ಅಭಿಯಂತರರು ಸಿವಿಲ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಶುಡ್ ಪೊಸೆಸ್ ಎ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಆಗಿರಬೇಕು. ಅವ್ರ ಟೆಕ್ನಾಲಜಿ ಅವ್ರ ಇಕ್ವಿವ್ಯಾಲೆಂಟ್ ಕ್ವಾಲಿಫಿಕೇಷನ್ ಯಾವ್ದಾದ್ರು ರಿಲೇಟೆಡ್ ಕೇಳ್ತಾ ಇದ್ದಾರೆ. ಮತ್ತು ಆ್ಯಂಡ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಆಗಿರಬೇಕು. ಸ್ಟೇಟ್ ಆ್ಯಂಡ್ ಶಾಲ್ ಬಿ ಎ ಕಂಪ್ಯೂಟರ್ ರಿಲೇಟೆಡ್ ಥ್ರೂ ಪಾಸಿಂಗ್ ಮಿನಿಮಮ್ ಎ 6 months ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ಇದು ಆಲ್ಮೋಸ್ಟ್ ಎಲ್ರದ್ದು ಆಗಿರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೇಮ್ ಕ್ವಾಲಿಫಿಕೇಷನ್ ಎಲ್ಲ ಸೇಮ್ ಇದೆ. ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ಗೂ ಸೇಮು ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಲ್ಲಿ ಆಗಿರಬೇಕು. ಸೇಮ್ ಮೆಕ್ಯಾನಿಕಲ್ಗೂ ಸೇಮ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಮತ್ತು ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ಗೂ ಸೇಮ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದು ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ C ಇದು ಜೂನಿಯರ್ ಲೆವೆಲ್ ಬರುತ್ತೆ. 3 years diploma in civil engineer or technology or equivalent and shall be a computer literate through passing minimum of 6 months duration course in computer basis. 3 years ಡಿಪ್ಲೊಮಾ ಕ್ವಾಲಿಫಿಕೇಷನ್ನ ಮೇಯ್ನ್ ಕೇಳ್ತಾ ಇದ್ದಾರೆ. ಹಾಗಂದರೆ ಏನು ಅಂದರೆ ಆಲ್ಮೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇಂಪಾರ್ಟೆಂಟು. ನೀನು ಡೈರೆಕ್ಟ್ PUC ಮೇಲೆ ಇಂಜಿನಿಯರಿಂಗ್ ಮಾಡಿದ್ರು ಯು ಆರ್ ನಾಟ್ ವ್ಯಾಲಿಡ್. ಡಿಪ್ಲೊಮಾ ಕ್ವಾಲಿಫಿಕೇಷನ್ ಈಸ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಸೇಮು ಡಿಪ್ಲೊಮೊ ಕಂಪಲ್ಸರಿ ಮತ್ತು 6 months ಡ್ಯೂರೇಷನ್ ಕೋರ್ಸ್. ಇದೆಲ್ಲ ಫಸ್ಟ್ ಇಯರ್ ಡಿಪ್ಲೊಮೋದಲ್ಲಿ ಕಂಪ್ಯೂಟರ್ 6 months ಓದಿರ್ತೀರ, ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಸೇಮ್. ಸಹಾಯಕ ಗ್ರೂಪ್ ಸಿಗೆ ಕ್ವಾಲಿಫಿಕೇಷನ್ ಕೇಳ್ತಾರೆ ನೋಡಿ. ಎ ಡಿಗ್ರಿ ಇನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ 1 year ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಸು ಗ್ರೂಪ್ C ಲೆವೆಲ್ ಇದು. ಕಿರಿಯ ಸಹಾಯಕ ಗ್ರೂಪ್ C PU ಆಗಿರಬೇಕು ಆರ್ ಈಕ್ವಿವಾಲೆಂಟ್ ಕ್ವಾಲಿಫಿಕೇಷನ್ ವಿತ್ 1 year. ಇಲ್ಲಿ ನೋಡಿ 1 year ಕೇಳ್ತಾ ಇದ್ದಾರೆ. ಮೇಲ್ಗಡೆ ಇದಕ್ಕೆಲ್ಲ 6 months ಕೇಳ್ತಾ ಇದ್ದಾರೆ ಕಂಪ್ಯೂಟರ್ ಕೋರ್ಸು, ಈ 1 year ಕೇಳ್ತಾ ಇದ್ದಾರೆ. ಇನ್ನೊಂದು 10th ಒಂದು ಬಂದು ಮಾಪನ ಓದುಗ ಗ್ರೂಪ್ C ಪಾಸ್ ಆಫ್ PUC ಆ್ಯಂಡ್ ಪಾಸಿಂಗ್ ಮಿನಿಮಮ್ ಆಫ್ 6 months ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಸ್ ಅಲ್ಲಿ ಆಗಿರಬೇಕು. ಆಮೇಲೆ 2ನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ C ಹುದ್ದೆಗೆ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೆಟೀರಿಯಲ್ ಆಮೇಲೆ ಈ ಒಂದು ಸೂಚನೆ ಏನಂತ ಹೇಳ್ತಾ ಇರ್ತಾರೆ ಅಂದರೆ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಗಳಲ್ಲಿ ಒಟ್ಟಾರೆ ಕನಿಷ್ಠ 50% ಅಂಕ ಗಳಿಸಿದ್ದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತಾ ಹೊಂದಿರುತ್ತಾರೆ. ನಿಮ್ಮದು ಡಿಗ್ರಿಲಾಗಿರ್ಬೋದು, ಇಲ್ಲ ಡಿಪ್ಲೊಮೋದಲ್ಲಿ ಆಗಿರ್ಬೋದು, ಇಲ್ಲ PUC ಮೇಲೆ ಏನಾಗ್ತಿರ್ತಾರೆ 50% ಮೇಲಿರಬೇಕು. ನಮ್ಮದು 49% ಇದೆ, 48% ಇದ್ರೆ ನೀವು ಯು ಆರ್ ನಾಟ್ ಅಪ್ಲಿಕೇಬಲ್ ಫಾರ್ ದಿಸ್ ಎಕ್ಸಾಮ್ಸ್. ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಅಂಥವ್ರು ಹಾಕೋಕ್ಕೆ ಹೋಗಬೇಡಿ. 50% ಅಬೋವ್ ನಂದು ಇದೆ ಡಿಗ್ರಿಲಿ ಇಂಜಿನಿಯರಿಂಗಲ್ಲಿ ಅಥವಾ ನನ್ನ ಡಿಪ್ಲೊಮೋದಲ್ಲಿ ಅಂದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್. ಆಮೇಲೆ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೋದಲ್ಲಿ ಗಣಕಯಂತ್ರ ವ್ಯಾಸಂಗನವನ್ನು ವಿದ್ಯಾರ್ಹತೆಯಲ್ಲಿ ಹೊಂದಿಸಿರುವುದನ್ನು ಗಣಕಯಂತ್ರ ವ್ಯಾಸಂಗ ಹಾಗೂ ಇತರ ತಾಂತ್ರಿಕೇತರ ಹುದ್ದೆಗಳಿಗೆ ಅಭ್ಯರ್ಥಿಗಳು PUC ಅಥವಾ ತತ್ಸಮ ವಿದ್ಯಾರ್ಹತೆ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆಯಲ್ಲಿ ಗಣಕಯಂತ್ರ ವ್ಯಾಸಂಗವನ್ನು ಒಂದು ವಿಷಯವನ್ನಾಗಿ ಅಭ್ಯಸಿದ್ದಲ್ಲಿ ಅದನ್ನು ಗಣಕಯಂತ್ರದ ವ್ಯಾಸಂಗವನ್ನಾಗಿ ಪರಿಗಣಿಸಲಾಗುವುದು. ನೋಡಿ ಹೇಳ್ತಾ ಇದ್ದಾರೆ, ಅವರು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಡಿಪ್ಲೊಮೋದಲ್ಲಿ ಆಗಿರ್ಬೋದು, ಇಂಜಿನಿಯರಿಂಗಲ್ಲಿ ಒಂದು 6 months ಕೋರ್ಸ್ ನೀವು ಇತ್ತು ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಮತ್ತು PUCಲೂ ಅಷ್ಟೇ ನೀವು ಓದಿದರೆ ನಿಮಗೆ
ಮತ್ತೆ ಕೋರ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ. ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ನಿಮ್ದು ಏನೇ ತಪ್ಪಾದರೂ ಅವರು ಜವಾಬ್ದಾರಿ ತಗೊಳ್ತಾ ಇಲ್ಲ. ಆಮೇಲೆ ಇನ್ನೇನು ಹೇಳ್ತಾ ಇದ್ದಾರೆ ಅಂದರೆ ಅಭ್ಯರ್ಥಿಯ ವಯೋಮಿತಿ 3 ವರ್ಷ ನೋಡಿ. ಅಭ್ಯರ್ಥಿಯ ಗರಿಷ್ಠ ವಯೋಮಿತಿ ಏಜ್ ಲಿಮಿಟೇಷನ್ ಕೊಟ್ಟಿದ್ದಾರೆ ನೋಡಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು, 3 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದರೆ 38 ಇಯರ್ಸ್ ಆಗಿದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳು. ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷ ತನಕ ಸಡಿಲಿಕೆ ಮಾಡಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ನೀವು ನೋಡ್ಕೊಬೋದು. ಮಾಜಿ ಸೈನಿಕರಾಗಿದ್ದಲ್ಲಿ 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇದೆಲ್ಲ ನೋಡ್ಕೋಬೋದು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಎಕ್ಸ್ಟೆಂಡು. ವಿಧವೆಯಾಗಿದ್ದಲ್ಲಿ ಅಭ್ಯರ್ಥಿಯು ಅವ್ರಿಗೂ 10 ಇಯರ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡಿ. ಅರ್ಜಿ ಹಾಕುವ ಡೇಟ್, ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಇಂಪಾರ್ಟೆಂಟ್ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 17/11/2025 17/11/2025 ಸ್ಟಾರ್ಟ್ ಆಗ್ತಾ ಇದೆ. ಅರ್ಜಿ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 25/11/2025. ಜಸ್ಟ್ 1 ವೀಕ್ ಕೊಟ್ಟಿದ್ದಾರೆ ಅನ್ಕೋಬೋದು ನೋಡಿ. 25ಕ್ಕೆ ಲಾಸ್ಟ್ ಆಗ್ತಾಯಿದೆ. ಶುಲ್ಕವನ್ನು ಪಾವತಿ ಮಾಡುವ ಕೊನೆಯ ದಿನಾಂಕ ಬಂದು 26/11/2025. ಜಸ್ಟ್ 1 ವೀಕ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಎಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲಾಸ್ಟಲ್ಲಿ ಹೋಗ್ತಾ ಸರ್ವರು ನೆಟ್ ಇಶ್ಯೂಸ್ ಆಗುತ್ತೆ, ಸರ್ವರ್ ಬಿಸಿ ಮತ್ತು ಶುಲ್ಕ ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬಹುದು. ಎಷ್ಟು ಅಂದರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ತೋರಿಸ್ತಾ ಇದೆ ನೋಡಿ. ಸಾಮಾನ್ಯ ಅರ್ಹತೆ ಅವ್ರಿಗೆ ಒ ಬಿ ಸಿ ಮತ್ತು ಜನರಲ್ ಮೆರಿಟ್ ಅವ್ರಿಗೆ 750 ರುಪೀಸು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ, 500. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಪಾವತಿಸಿದ ಶುಲ್ಕವನ್ನು ಇದು ಯಾರಿಗೂ ರಿಟರ್ನ್ ಬರಲ್ಲ, ಇದು ಗೊತ್ತಿರುತ್ತೆ ಅಭ್ಯರ್ಥಿಗಳಿಗೆ ಹೆಚ್ಚು. ಮತ್ತು ಸಿಲೆಬಸ್ ನೋಡೋಣ ಬನ್ನಿ. ಸಿಲೆಬಸ್ ಬಂದು 300 ಮಾರ್ಕ್ಸ್ ಇರುತ್ತೆ. ಮಾರ್ಕ್ಸ್ ಬಂದು 300 ಮಾರ್ಕ್ಸ್. ಇದು ಬಂದು ಸಹಾಯಕ ಅಭ್ಯಂತರ ಸಿವಿಲ್ಲು, ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲ್ಲು, ಗ್ರೂಪ್ ಬಿ, ಸಹಾಯಕ ಅಭ್ಯಂತರ ಮೆಕ್ಯಾನಿಕಲ್ಲು ಮತ್ತು ಸಹಾಯಕ ಅಭ್ಯಂತರ ಇದು ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೂಪ್ ಬಿ ಲೆವೆಲ್ ಎಲ್ಲದಕ್ಕೂ ಪೇಪರ್ 1 ಪತ್ರಿಕೆ 1 ಜನರಲ್ ಪೇಪರ್ ಆಗಿರುತ್ತೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಕಾಮನ್ ಆಗಿ. GKಯಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟು ಅದೆಲ್ಲ ಓದ್ಕೊಬೇಕು. ಮತ್ತು ಅದು 300 ಮಾರ್ಕ್ಸು 2 ಗಂಟೆ ಇರುತ್ತೆ. ಮತ್ತು ಪೇಪರ್ 2 ನಿರ್ದಿಷ್ಟ ಪತ್ರಿಕೆ 300 ಮಾರ್ಕ್ಸ್ಗಿರುತ್ತೆ, 2 ಗಂಟೆ. ಇದು ಸ್ಪೆಸಿಫಿಕ್ ಪೇಪರು. ನಿಮ್ಮದು ಸಿವಿಲ್ ರಿಲೇಟೆಡ್ ಆಗಿದ್ರೆ ಸಿವಿಲ್ ಟೆಕ್ನಿಕಲ್ ಪೇಪರ್ ಇರುತ್ತೆ, ಮೆಕ್ಯಾನಿಕಲ್ ಇದ್ದರೆ ಮೆಕ್ಯಾನಿಕಲ್ದು. ಆದರೆ ನಿರ್ದಿಷ್ಟ ಪತ್ರಿಕೆ ಏನು ಕೊಡ್ತಾರೆ ಸಿಲೆಬಸ್ ಅಂತ ಮುಂದೆ ಅವ್ರು ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟು ಕಿರಿಯ ಅಭ್ಯಂತರರು ಸಿವಿಲ್ ಗ್ರೂಪ್ ಸಿ, ಕಿರಿಯ ಅಭ್ಯಂತರರು ಎಲೆಕ್ಟ್ರಿಕಲ್ ಇದೆ, JE ರಿಲೇಟೆಡ್ಡು. ಈ ಸಲ ಇದಕ್ಕೂ ಆಲ್ಮೋಸ್ಟ್ ಟೆಕ್ನಿಕಲ್ ಪೇಪರ್ ಇಕ್ಕಿದ್ದಾರೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ 100 ಮಾರ್ಕ್ಸ್ಗೆ ಇಕ್ಕಿದ್ದಾರೆ. ಇನ್ನೆಲ್ಲ ಸೇಮ್ ಜನರಲ್ ಪೇಪರು ಸೇಮ್ ಇದೆ. ಆದರೆ ಇದು 100 ಮಾರ್ಕ್ಸ್ಗೆ 2 ಅವರ್ಸು, ಇದು 100 ಮಾರ್ಕ್ಸ್ಗೆ. ನೆಕ್ಸ್ಟು ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ GK ಫಸ್ಟ್ ಪೇಪರ್ ಸೇಮು, 3ಕ್ಕೂ ಸೇಮೇ ಇರುತ್ತೆ. ಆದರೆ ಪೇಪರ್ 2 ಇಲ್ಲಿ ಕಮ್ಯುನಿಕೇಷನ್ ಪೇಪರ್ ಇಕ್ಕಿದ್ದಾರೆ. ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಅವೇರ್ನೆಸ್ಸು. ಮಾರ್ಕ್ಸ್ ಬಂದು 100 ಮಾರ್ಕ್ಸು, 2 ಗಂಟೆ ಇರುತ್ತೆ. ಸೇಮ್ ಕಿರಿಯ ಸಹಾಯಕ ಗ್ರೂಪ್ ಸಿ, ಮಾಪನ ಓದುಗ ಗ್ರೂಪ್ ಸಿ ಮತ್ತು 2ನೇ ದರ್ಜೆ ಉಗ್ರಾಣ ಪಾಲಕರಿಗೆ ಹುದ್ದೆಗಳಿಗೆ ಪೇಪರ್ 1 ಬಂದು ಜನರಲ್ ಪೇಪರು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎನ್ವಿರಾನ್ಮೆಂಟ್ ರಿಲೇಟೆಡ್, ಎಕನಾಮಿ, ಕರ್ನಾಟಕ ಬಜೆಟ್ ತುಂಬ ಇಂಪಾರ್ಟೆಂಟು. ಮತ್ತು ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರ್ ಇಕ್ಕಿದ್ದಾರೆ. 100 ಮಾರ್ಕ್ಸ್ಗೆ 2 ಅವರ್ಸು. ಪೇಪರ್ 1 ಪೇಪರ್ 2 ಇರುತ್ತೆ. ಇದಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇದೆ. ಮತ್ತು ಈ ಸಲ 5ನೇ ಆಯ್ಕೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾಯಿದ್ದಾರೆ. ಅವರು ಎಕ್ಸಾಮ್ ಆಗಿ 5 ನಿಮಿಷ ಅವ್ರು ನಮಗೆ ಎಕ್ಸ್ಟ್ರಾ ಕೊಡ್ತಾಯಿದ್ದಾರೆ. ಆ ಟೈಮಲ್ಲಿ ಆ 5 ಮಿನಿಟ್ಸಲ್ಲಿ 5ನೇ ಒಂದು ಆಯ್ಕೆಯನ್ನು ನಾವು ಏನೇನು ಆನ್ಸರ್ ಮಾಡಿರ್ವೋ ಅದನ್ನು ಶೇಡ್ ಮಾಡಬೇಕಾಗುತ್ತೆ, ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಲಿದ್ದಲ್ಲಿ ಪ್ರತಿ ಪ್ರಶ್ನೆಗೆ 1/4
4ನೇ 1 ಭಾಗ ಅಂಕಗಳನ್ನು ಕಡಿತಗೊಳಿಸಲಾಗುವುದು. ನಾವು ಏನು ಮಾರ್ಕ್ ಮಾಡ್ದಂಗೆ ಫುಲ್ ಬ್ಲ್ಯಾಂಕ್ ಬಿಟ್ಟರೆ ಈ ಸಲ ಅದನ್ನು ನೆಗೆಟಿವ್ ಮಾರ್ಕಿಂಗಾಗಿ ಕನ್ಸಿಡರ್ ಮಾಡ್ಕೊತಾ ಇದ್ದಾರೆ. ಬಿ ಕೇರ್ಫುಲ್. ಈ ಸಲ ಒಂದು ಹೊಸ ಇದು ಬಂದಿದೆ. 5 ಆಪ್ಷನ್ಸ್ ಇರುತ್ತೆ. ಫಸ್ಟ್ 4 ಆಪ್ಷನ್ಸ್ ನಮ್ಗೆ ಏನು ಗೊತ್ತಿರುತ್ತೆ ಆನ್ಸರು ಅದ್ರ ಮಾರ್ಕ್ ಮಾಡ್ತೀವಿ. ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಅಂದರೆ ಹೋದ ಸಲ ನಾವು ಮೊದಲು ಖಾಲಿ ಬಿಡ್ತಾ ಇದ್ದೋ, ಈ ಸಲ ಹಾಗಿಲ್ಲ. ಲಾಸ್ಟ್ 5 ಮಿನಿಟ್ಸ್ ನಮ್ಗೆ ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ನಮಗೇನು ಗೊತ್ತಿಲ್ಲ ಅಂದರೆ 5th ಆಪ್ಷನ್ನ ಶೇಡ್ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡ್ಕೋತಾರೆ. ಏನು ಮಾಡ್ದಂಗೆ ಬಿಟ್ಟರೆ ದೇ ಆರ್ ಕನ್ಸಿಡರ್ ಇಟ್ ಆ್ಯಸ್ ಎ ನೆಗೆಟಿವ್. ಅರ್ಹತಾ ಷರತ್ತುಗಳು ಇದೆಲ್ಲ ನಮ್ಗೆ ಗೊತ್ತಿರುತ್ತೆ. ಭಾರತೀಯ ನಾಗರಿಕರು ಇದೆಲ್ಲ ಆಲ್ಮೋಸ್ಟ್ ಎಲ್ರದ್ದು ನೋಡಿ. ಲಾಸ್ಟು ಯಾವ ಕ್ಯಾಟಗರಿಗಳಿಗೆ ಇದೆ ಅಂತ ನೋಡ್ಕೊಬೋದು. ಅದೇ ಈ ಸಲ ಗೊತ್ತಿರೋ ಹಾಗೆ SCನ 3 ಪಂಗಡಗಳಾಗಿ ಇದು ಮಾಡಿದ್ದಾರೆ. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ. ಕ್ಯಾಟಗರಿ ಬಿ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಪ್ರವರ್ಗ 1 2A 2B 3A 3B. ಮಾಜಿ ಸೈನಿಕ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ವಿಶೇಷಚೇತನ, ತೃತೀಯ ಲಿಂಗಿ ಅಂತಲೂ ಆ್ಯಡ್ ಮಾಡಿದರೆ, ಟ್ರಾನ್ಸ್ಜೆಂಡರು, ಯೋಜನಾ ನಿರತ ಅಭ್ಯರ್ಥಿ, ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿ. ಇಷ್ಟು ಬೇಸಿಸ್ ಮೇಲೆ ರಿಸರ್ವೇಷನ್ನ ಮಡಗ್ತಾ ಇದ್ದಾರೆ. ಅಷ್ಟೇ ಇವತ್ತಿನ ಮಾಹಿತಿ. ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.